ಒಳ್ಳೆ ಕ್ರೇಜಿ ಟ್ರ್ಯಾಕ್ ಮಾಡಕ್ಕೆ ಹೋಗ್ತಾ ಇದ್ದೀರಿ ನಾವು ಅಮ್ಮನ ಜೊತೆ. ನನ್ನ ಫ್ರೆಂಡ್ ಚಿಂಟುಗೂ ಫೋಟೋ ಕಳಿಸಿದೆ, ಅವನು ನಂಬಿಟ್ಟ. ಇಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಗಾಯ್ಸ್. ಇದು ನಮ್ಮ ಮಾಮನ ಮೊಬೈಲ್ ರೆಕಾರ್ಡ್ ಮಾಡ್ತೀನಿ ನೋಡಮ್ಮ. ಏನಾಯ್ತು? ಐ ನೋಡು ಕಟ್ ಮಾಡ್ತೀವಿ, ನೋಡ್ತೀವಿ ನೋಡಿ ಫೋಟೋ ನೋಡಿದ್ರೆ ಈ ಥರ ಬರ್ತದೆ. ಅದು ಲೈಟ್ ಕಂಬದ ಹತ್ರ ತಿರುಗ್ಸೋಣ ಅಂತ ಹೋದೆ, ಅದು ಒಂಚೂರು ಕ್ರಾಶ್ ಆಯಿತು. ನಮ್ಮಮ್ಮ ನಮ್ಮ ಅತ್ತೆ ಜೊತೆ ಮಾತಾಡ್ತಿದ್ದು, ನಮ್ಮ ಅತ್ತೆ ನಿಜ ಹೇಳ್ತಾರೆ ಅಂತ ನಾನು ಅತ್ತೆಗೆ ಹೇಳ್ಕೊಟ್ಟಿದ್ದೀನಿ. ಹೇಳ್ಬೇಕು ಪ್ರಾಂಕ್ ಸುಮ್ಮನೆ ಪ್ರಾಂಕ್ ಮಾಡಿದ್ದು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ನನ್ನ ನ್ಯೂ ಬ್ಲಾಗ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಕ್ರೇಜಿಯಸ್ಟ್ ಪ್ರಾಂಕ್ ಮಾಡ್ತೀನಿ ನಮ್ಮನ ಮೇಲೆ. ಏನು ಅಂತ ಹೇಳಿದ್ರೆ, ನಮ್ಮ ಮನೆ ಹತ್ರ ಲೈಟ್ ಕಂಬ ಇದೆಯಲ್ಲ, ಆ ಲೈಟ್ ಕಂಬದ ಹತ್ರ ನನ್ನ ಗಾಡಿ ಟಚ್ ಆಗೋಯ್ತು. ಆ ಗಾಡಿ ಟಚ್ ಆಗಿಬಿಟ್ಟು ಮಡಗಡ್ಡು ಕ್ರ್ಯಾಕ್ ಆಗಿದೆ ಅಂತ ನಮ್ಮ ಅಮ್ಮಂಗೆ ಕಾಲ್ ಮಾಡಿ ಪ್ರಾಂಕ್ ಮಾಡಿದ್ದೀನಿ. ಏನಾಗುತ್ತೆ, ಏನೇನು ಮಾಡ್ತೀನಿ ಅಂತ ನೀವು ಫುಲ್ ವಿಡಿಯೋ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಎಷ್ಟೊತ್ತವರೆಗೂ ಮಾಡೋಕ್ಕಾಗುತ್ತೆ ನಂಗೆ ಗೊತ್ತಿಲ್ಲ, ಯಾಕಂದರೆ ನನಗೆ ನಮ್ಮ ಅಮ್ಮ ಹುಚ್ಚು ನಾಯಿಗಳು ನಂಗೆ ಹೊಡ್ಬಿಡ್ತಾರೆ ಸಿಟ್ಟು ಬಂದರೆ. ಆಮೇಲೆ ಬೈತಾರೆ, ನಂಗೆ ಸರಿಯಾಗಿ ಗೊತ್ತು. ಆಮೇಲೆ ಹೆದರ್ತಾರೆ ಗಾಡಿಗೆ ಏನಾರು ಆಗಿಬಿಟ್ಟಿದೆ. ಹೊಸ ಗಾಡಿ ಅಲ್ವಾ, ನೆಟ್ಟಿಗೆ ಒಂದು ಸರ್ವಿಸ್ ಹೋಗಿಲ್ಲ ಗಾಡಿನ ತೋರಿಸ್ತೀನಿ. ನೋಡಿರ್ತೀರ ಆಲ್ಮೋಸ್ಟ್ ಅನಿಸುತ್ತೆ, ನಂಗೆ ಗೊತ್ತಿಲ್ಲ. ಯಾವ ಬ್ಲಾಗಲ್ಲಿ ಗಾಡಿ ತೋರಿಸಿಲ್ಲ ಅನಿಸುತ್ತೆ, ನಂಗೆ ಗೊತ್ತಿಲ್ಲ. ಅಮ್ಮ ತುಂಬ ಸೀರಿಯಸ್ ಆಗ್ತಾರೆ ಬೇಗ. ಎಷ್ಟೊತ್ತವರೆಗೂ ಮಾಡ್ತೀನಿ ಗೊತ್ತಿಲ್ಲ ಈ ಬ್ಲಾಗ್ನ, ಬಟ್ ನೋಡೋಣ ಎಷ್ಟೊತ್ತವರೆಗೂ ಆಗುತ್ತೆ ಅಂತ. ಇದೇ ಲೈಟ್ ಕಂಬಕ್ಕೆ ಗೊತ್ತಿರೋ ಥರ ಫೋಟೋ, ಯಾಕಂದರೆ ನಮ್ಮಮ್ಮ ನಂಬಬೇಕಲ್ಲ ಗಾಯ್ಸ್, ಅದಕ್ಕೆ ಹಿಂಗೆ ನಿಲ್ಸ್ಬಿಟ್ಟು ಫೋಟೋ ತೆಗಿತಿದ್ದೀನಿ. ನಿಮಗೂ ಹಾಕ್ತೀನಿ, ನೋಡ್ಕೊಳ್ಳಿ, ತೋರಿಸ್ತೀನಿ. ಇದೇ ಲೈಟ್ ಕಂಬ ಗಾಯ್ಸ್. ಈಗ ನಾನು ChatGPTಯಲ್ಲಿ ಆ ಫೋಟೋನ ಹಾಕಿ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಹೆಂಗೆ ಬರುತ್ತೋ ಗೊತ್ತಿಲ್ಲ, ಅವ್ರು ಮಾಡ್ತಾಯಿದ್ದೀನಿ. ಇಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ, ಹೆಂಗೆ ನನಗೆ ಭಯ ಆಗ್ತಿರೋದು ಒಂದೇ, ನಮ್ಮ ಅಮ್ಮ ಹೆಂಗೆ ಕ್ರಿಯೇಟ್ ಮಾಡ್ತಾರೆ ಅಂತ. ನಂಗೆ ಸಾಯಿಸುತ್ತೋ, ಬೈದು ಸಾಯಿಸುತ್ತೋ, ಹೊಡೆದವ್ರು ಸಾಯಿಸುತ್ತೋ ಗೊತ್ತಿಲ್ಲ. ನೋಡೋಣ, ಅಷ್ಟು ಸೀರಿಯಸ್ ಆಗೋರ್ಗು ನಾನು ತೊಗೊಂಡೋಗಲ್ಲ, ಬೇಗ ಮುಗಿಸ್ಬಿಡ್ತೀನಿ. ಈಗ ಫೋಟೋ ಒಂದು ಕ್ರಿಯೇಟ್ ಮಾಡೋದು, ಒಂದು ಫೋಟೋನ ಅದು ಕ್ರೇಜಿಯಾಗಿ ಬಂದಿದೆ. ಆದರೆ ನಮ್ಮ ಅಮ್ಮ ಆ ಫೋಟೋನ ನಂಬುತ್ತೋ ಇಲ್ವೋ ಅನ್ನೋ ಥರ ಇದೆ ಫೋಟೋ. ಯಾಕಂದರೆ ಅದು ನಾನು ಆ ಥರ ಮಾಡಿದ್ದೀನಿ, ನಮ್ಮಮ್ಮ ಆ್ಯಕ್ಚುಲಿ ನಂಬಲ್ಲ. ನೋಡೋಣ ಏನಾಗುತ್ತೆ ಅಂತ. ಈಗ ಹೋಗಿರೋದು ಇಷ್ಟು ವ್ಯಾಪಾರಕ್ಕೆ, ಹೀಗೆ ಮಾಡೋದು ಬೇಡ. ಸ್ವಲ್ಪ ಅವ್ರು ವ್ಯಾಪಾರ ಎಲ್ಲ ಕ್ಲೀನಾಗಿ ಮುಗಿಸ್ಕೊಳ್ಳಿ. 5 ಗಂಟೆಗೆ ಕರೆಕ್ಟಾಗಿ ಕಾಲ್ ಮಾಡೋಣ. ಈಗ 3 ಗಂಟೆ, 5 ಗಂಟೆಗೆ ಕಾಲ್ ಮಾಡಿಬಿಟ್ಟು ಹಿಂಗೆ ಸ್ವಲ್ಪ ನಿಲ್ಲಿಸಿದೆ ಏನೇನೋ ಅಂತ ಹೇಳೋಣ. ಆಮೇಲೆ ಹೇಳ್ತೀನಿ ನಿಮಗೆ ಅದೇನಂತ ಹೇಳ್ತೀನಿ ಅಂತ. ಫೋನಲ್ಲಿ ಹೇಳ್ತೀನಿ, ಕೇಳಿಸ್ಕೊಳ್ಬೇಕಿದ್ರೆ ಹೇಳ್ತೀನಿ. ಕ್ರೇಜಿಯಾಗಿ ಹೇಳ್ತೀನಿ ಮಾತ್ರ. ಫೋಟೋ ನಂಬೋ ಥರ ಇಲ್ಲ ಗಾಯ್ಸ್. ನನ್ನ ಫ್ರೆಂಡ್ ಚಿಂಟುಗೂ ಫೋಟೋ ಕಳಿಸಿದೆ, ಅವನು ನಂಬಿಟ್ಟ. ಆಮೇಲೆ ಮತ್ತೆ ಇನ್ನೊಂದು ಸತಿ ಮಡಗಡೆ ಫೋಟೋ ಕಳಿಸಿದೆ. ಆಮೇಲೆ ನೋಡ್ದೆ, ಇಲ್ಲ ಕಡೆ ನನಗೆ ಗೊತ್ತಾಯ್ತು ಅದು ಹುಚ್ಚೆ ಅಂತ ಸ್ವಲ್ಪ ಹೊಡೆದ. ಈಗ ಮತ್ತೆ ಅದು ಬ್ಲ್ಯಾಕ್ ಕಲರ್ದೇನೋ ಬರಬಾರ್ದಿತ್ತು ಅಂತ ಹೇಳ್ದ ಅವನು, ಅದಕ್ಕೆ ಅದನ್ನು ತೆಗಿತಾಯಿದ್ದೀನಿ. ಈಗ ಇನ್ನೊಬ್ಬ ನಾನು ಮಾತಾಡೋದು ಬೇಕಾದ್ರೆ ವಾಯ್ಸಿಂದ ಇದೆ, ಕೇಳಿಸ್ಕೊಳ್ಳಿ. ನಾನು ಹಾಕ್ತೀನಿ, ಕೇಳಿಸ್ಕೊಳ್ಳಿ, ಆಮೇಲೆ ಸಿಗ್ತೀನಿ ಗಾಯ್ಸ್. ಈಗ ನಾವು ಅಮ್ಮಂಗೆ ಕಾಲ್ ಮಾಡೋಣ ಅಂತ ಇದ್ದೀನಿ. ಈ ಫೋಟೋ ನೋಡಿದ್ರಲ್ಲ, ಇದೇ ಫೋಟೋ ಹಾಕ್ತೀನಿ, ನಾವು ಅಮ್ಮಂಗೆ ಹಾಕ್ತೀನಿ ವಾಟ್ಸಪ್ಪಿಗೆ. ಹೆಂಗೆ ಬೈತಾರೆ ಅಂತ ನೋಡೋಣ ಬಂದು. ನಾವು ಅಮ್ಮಂಗೆ ಫೋನ್ ಮಾಡೋಣ ಅಂತ ಹೊಟ್ಟಿದೆ ಗಾಯ್ಸ್. ಅಷ್ಟೊತ್ತಿಗೆ ಮಳೆ ಬಂದ್ಬಿಟ್ಟು ತಡಿ ತೋರಿಸ್ತೀನಿ, ನಿಮಗೆ ಕಾಣಿಸುತ್ತೆ ನೋಡಿ. ಅಲ್ಲಿ ನೋಡಿ, ಸಣ್ಣಕ್ಕೆ ಮಳೆ ಬರ್ತಿದೆ. ನಾನು ಸ್ಕೂಟಿನ ಮುಚ್ಚಿಬಿಟ್ಟಿದ್ದೀನಿ. ಅಲ್ಲ, ಫೋನ್ ಮಾಡ್ತೀನಿ, ಫೋನಿಗೂ ಇದಕ್ಕೆ ಅಂದರೆ ಫೋನ್ ಮಾಡ್ತೀನಿ ಕಾಶಿ. ಈಗ ಮತ್ತೆ ನಾನು ಟ್ಯಾಟಿಸಾಗಿ ಬಂದು ಕೂಗ್ತೀನಿ. ನಮ್ಮ ಮಾಮನ ಫೋನ್ ಇಸ್ಕೊಂಡಿದ್ದೀನಿ. ಈಗ ನಮ್ಮ ಮಾಮನ ಫೋನಲ್ಲಿ ನಾವು ಅಮ್ಮಂಗೆ ಮಾಡಿ ಪ್ರ್ಯಾಂಕ್ ಮಾಡೋಣ ಬನ್ನಿ. ತುಂಬ ಲೇಟಾಗಿಬಿಟ್ಟಿದೆ, ನೋಡೋಣ ತಡಿ. ಕಕ್ಕ ಮಾಡ್ತಾಯಿದ್ದೀನಿ ಫೋನ್ನ. ನೋಡ್ಬೋದು, ನಮ್ಮ ಫೋನ್ ಆಯ್ತು. ಮಾಡುತ್ತಿರುವ ವ್ಯಕ್ತಿಯು ಉತ್ತರಿಸುತ್ತಿಲ್ಲ, ದಯವಿಟ್ಟು ನಂತರ ಪ್ರಯತ್ನಿಸಿ. जिस व्यक्ति को कॉल करें. ಗೈಸ್, ನಿಮಗೆ ಈ ಮೊಬೈಲಲ್ಲಿ ಮಳೆ ಹನಿನೇ ಕಾಣ್ತಲ್ಲ ಮಾರ, ಸಾವು. ನಮ್ಮ ಅಂತೂ ನಮ್ಮ ಅಮ್ಮನೂ ಫೋನ್ ಎತ್ತುತ್ತಲ್ಲ. ಈ ಬ್ಲಾಗ್ ಏನಾಗುತ್ತೆ ಅಂತ ಗೊತ್ತಿಲ್ಲ, ಕಷ್ಟಪಟ್ಟು ಮಾಡ್ತಾಯಿದ್ದೀನಿ.
ಮುಗಿಸ್ಕೊಳಕ್ಕೆ. ಗಾಯ್ಸ್ ಇದು ಫಸ್ಟ್ ಟೈಮ್ ಅಮ್ಮ ಸಹಾಯ ಥರ ಬರುತ್ತಾ ಗೊತ್ತಿಲ್ಲ, ನೋಡೋಣ ಬನ್ನಿ. ಅಮ್ಮ ಈಗ ಫೋನ್ ಎತ್ಬಿಡ್ದು ಒಳ್ಳೆ ಮಜಾ ಇರುತ್ತೆ. ರಾಕ್ ತುಂಬ ಉದ್ದಾಗ್ಬಿಡುತ್ತೆ. ಆದರೆ ಮಳೆ ಅಲ್ವಾ, ಅಮ್ಮ ಅಪರ ಹಾಕಿರ್ತಾರಲ್ವಾ, ಏನು ಮಾಡೋದು ಅಂತ ಈಗ ಯೋಚನೆ ಮಾಡೋಕೆ. ಪ್ರಾಂಕ್ ಬ್ಲಾಗ್ ಅಂತ ಮಾಡಿಬಿಡ್ತೀನಿ. ಬ್ಲಾಗ್ ಆಲ್ರೆಡಿ ಹೋಗ್ತಾ ಇದೆ ಉದ್ದ. ಏನು ಮಾಡೋದು ಅಂತಲೇ ಅರ್ಥ ಆಗ್ತಿಲ್ಲ. ಪ್ರಾಂಕ್ ಫೇಲ್ ಅಂತ ಹಾಕ್ಬಿಡ್ತೀನಿ ಅಷ್ಟೇ ಟೈಟಲ್. ಏನು ಮಾಡೋಕ್ಕಾಗುತ್ತೆ ಹೇಳಿ. ನೋಡೋಣ ಬನ್ನಿ ಏನಾಗುತ್ತೆ ಅಂತ. ಗಾಯ್ಸ್ ಇದು ನಮ್ಮ ಮಾಮನ ಮೊಬೈಲ್ ರೆಕಾರ್ಡ್ ಮಾಡ್ತಿದ್ದೀನಿ. ನನ್ನ ಹಲೋ, ಎಲ್ಲಿದ್ಯಮ್ಮ? ಫೋನ್ ಎತ್ತಂಗಿಲ್ಲ, ಫೋನ್ ಎತ್ತುತ್ತಿಲ್ಲಲ್ಲ. ಹೇಳ್ದೆ ಎಷ್ಟೊತ್ತಿ ಬರ್ತೀಯಾ? ಕೇಳ್ದೆ ಎಷ್ಟೊತ್ತಿ ಬರ್ತೀಯ ಅಂತ. ಗಾಡಿ ಕವರ್ ಹಾಕೋದಲ್ಲ, ನೀನು ವಾಟ್ಸಪ್ ನೋಡ್ದ? ವಾಟ್ಸಪ್ ನೋಡ್ದ? ಇಲ್ಲ, ಯಾಕೆ? ನೋಡು. ಯಾಕೆ, ಏನಾಯ್ತು? ನೋಡು ಹೇಳ್ತೀನಿ. ಯಾರ್ದು? ನಂದು ವಾಟ್ಸಪ್ ನೋಡಮ್ಮ. ಹೇಳ, ಏನಾಯ್ತು? ನೋಡು. ಫೋನ್ ಕಟ್ ಮಾಡ್ತೀವಿ, ನೋಡ್ತೀವಿ ವಾಟ್ಸಪ್. ಫೋಟೋ ಎಡಿಟ್ ಆಗಿಬಿಡಿದೆ, ಕಳಿಸ್ತೀನಿ ತೆಗೆದು. ಗಾಯ್ಸ್ ನಮ್ಮಮ್ಮ ಆನ್ಲೈನಲ್ಲೇ ಐತೆ, ಈಗ ಫೋಟೋ ಕಳಿಸಿದ್ದೀನಿ. ನೋಡೋಣ, ನೋಡಿ ಏನು ಹೇಳುತ್ತೆ ಅಂತ ಫೋನ್ ಮಾಡಿ. ನನಗಂತೂ ಮಕ್ಕಳರ ಭಯ, ಸರ್ರಾಗಿ ಭಯ ಆಗ್ತಿದೆ. ನಮ್ಮಮ್ಮ ಈ ಫೋಟೋನ ನೋಡಿ ಹೆಂಗೆ ರಿಯಾಕ್ಟ್ ಮಾಡುತ್ತೆ ಅಂತ ನೋಡೋಣ. ಯಾಕ್ಟಲ್ಲ ಸರಿಯಾಗಿ ಬೈಯುತ್ತೆ, ನೋಡೋಣ ತಡೀರಿ. ನಮ್ಮ ಅಮ್ಮಂಗಂತೂ ಮನೆ ಬಂದಮೇಲೆ ತೋರ್ಸೋಕ್ಕಾಗಲ್ಲ. ನಮ್ಮಮ್ಮ ಇನ್ನೂ ಫೋಟೋನೇ ನೋಡಿಲ್ಲ. ನೋಡ್ತು ಗೈಸ್, ನೋಡ್ತು ನೋಡಿ. ಫೋಟೋ ನೋಡಿದ್ರೆ ಈ ಥರ ಬರ್ತದೆ. ಈಗ ಫೋನ್ ಬರುತ್ತೆ ನೋಡಿ ನನಗೆ. ಅದು ಲೈಟ್ ಕಂಬದ ಹತ್ರ ತಿರುಗ್ಸೋಣ ಅಂತ ಹೋದೆ, ಅದು ಒಂಚೂರು ಕ್ರಾಚ್ ಆಯಿತು. ಗುಂಡಿಗಲ್ಲ ಕಣಮ್ಮ, ಮಡ್ಗಡ್ಡು ಒಂಚೂರು ಕ್ರಾಚ್ ಆಗೈತೆ. ಯಾಕೆ, ಏನಾಯ್ತು? ಇದ್ರ ಹತ್ರ ಕಣಮ್ಮ, ಲೈಟ್ ಕಂಬ ಹತ್ರ ತಿರುಗ್ಸೋಣಕ್ ಹೋದೆ, ಹಂಗಾಯ್ತು ಚೂರು. ಇದು ನೆಲ ಸರಿ ಇದ್ದಿಲ್ಲ, ಅಲ್ಲೇನಾರ ಕುಸಿತ? ಅಲ್ಲಿ ಏನೂ ಆಗಿಲ್ಲ, ಸ್ವಲ್ಪ ಟಚ್ ಆಯ್ತು ಅಷ್ಟೇ ಕಣಮ್ಮ. ನಂಗೂ ಏನೂ ಆಗಿಲ್ಲ, ಗಾಡಿ ಒಂಚೂರು ಕ್ರಾಶ್ ಆಗೈತಿ. ಲೈಟ್ ಕಂಬ ಹತ್ರ ಕ್ರಾಸ್ ಮಾಡ್ಕೊಳಕ್ ಹೋಗಿದ್ದೆ? ನಿಲ್ಸ್ಕೊಂಡಿದ್ದೆ, ನಿನಗೆ ಬಿಟ್ಟು ಬಂದೀನಿ ಗಾಡಿ ನಿಲ್ಸೋಣ ಅಂತ. ಕಾರ್ಗಳು ಓಡಾಡ್ತಿದ್ವಾ, ಹಿಂಗೆ ತಿರುಗಿಸ್ಕೊಳ ಅಂತ ಹೋದೆ, ಟಚ್ ಆಗೋಯ್ತು. ತಿರುಗಿಸ್ಕೊಳಕ್ ಹೋದೆ, ಟಚ್ ಆಯ್ತು. ಏನು ಚಟ್ನಿ ಆಗಿಲ್ಲ. ಅಯ್ಯೋ ಪರಮಾತ್ಮ, ಏನ್ ಮಾಡ್ಲಿ? ಅಲ್ಲ, ನೀನ್ ನಿಲ್ಸಿದ್ದಲ್ಲ ಅಲ್ಲಿ, ಇದಕ್ಕಿತ್ತು ಕುಚ್ಕೋಗೈತೆ ಗೋಡೆ ಅನ್ಕೊಂಡಲ್ಲ. ನೆಲ ಅಲ್ಲಿ ಗಟ್ಟಿ ಇದ್ದಿದ್ದಿಲ್ಲಲ್ಲ, ಆ ಬಾಗ್ಲ ಹತ್ರ, ಇದು ಲೈಟ್ ಕಂಬದ ಹತ್ರ. ಅಲ್ಲಿ ಬೆಳಗ್ಗೆ ಅವ್ರದೊಂದು ಗಾಡಿ ಬಿದ್ದಿತ್ತಲ್ಲ, ಇದ್ರ ತಕ ಹಂಗ್ ನಾನು ಅಲ್ಲಿ ನಿಲ್ಸಿದ್ಯೇನ ಅನ್ಕೊಂಡೆ ನಾನು ಇವಾಗ. ಹಲೋ, ಹೋಯ್ತಾ ಗಾಡಿ ಪೂರ್ತಿ? ಎಲ್ಲ ಹೋಯ್ತಾ? ಗ್ಲಾಸ್ ಅಲ್ಲ ಕಣವ, ಮಡ್ಗಡ್ಡು. ಮಡ್ಗಡಿಗೆ ಫುಲ್ ಚೊಟ್ಟಾಗೈತಾ? ಮಡ್ಗಡ್ ಹೊಸದ್ ಹಾಕ್ಸ್ಬೇಕು. ಮಡ್ಗಡನ ಚಕ್ರದ ಹತ್ರ ಇರುತ್ತಲ್ಲ ಅದ? ಇದು ಮತ್ತೆ ಚೊಟ್ಟ ಆದಂಗಾಗಿದೆ ಗಾಡಿ. ಗಾಡಿ ಚೊಟ್ಟ ಏನಾಗಿಲ್ಲ, ಮಡ್ಗಡ್ ಒಂದು ಹೋಗೈತೆ ಅಷ್ಟೇ. ಬರ್ತೀನಿ. ಅದೇಂಗ್ ಕ್ರಾಸ್ ಮಾಡ್ಕೊಂತ ಇದ್ದೆ? ಅದು ಹಂಗೆ ಕ್ರಾಸ್ ಆಯ್ತು. ಹಂಗೆ ಕ್ರಾಸ್ ಮಾಡ್ತಿದ್ದೆ. ಹಿಂದ್ಗಡೆ ನೋಡ್ಲಿಲ್ಲ ನೀನು? ಹಿಂದ್ಗಡೆ ಬರೋದ್ ನೋಡ್ಲಿಲ್ಲ ನೀನು? ಹಿಂದ್ಗಡೆ ಅಲ್ಲೋ, ಹಿಂಗ್ ಕ್ರಾಸ್ ಮಾಡ್ಕೊಂತಿದ್ದಲ್ಲ, ಅದು ಏನಕ್ಕೆ ತಾಕ್ತು? ಕ್ರಾಸ್ ಮಾಡ್ತಿದ್ದೆ ನಾನು, ಈ ಕಡೆ ಟಚ್ ಆಗೋದು ನೋಡ್ಲಿಲ್ಲ, ಅದು ಕ್ರಾಚ್ ಆಯ್ತು.
ಹಾಂ ಮನೆಗೆ ಬರ್ತೀನಿ ಆಮೇಲೆ. ಪೂರ್ತಿ ಹೋಗಿತ್ತವ ಗಾಡಿ. ಏನು ಹೋಗಿಲ್ಲ ಕಣಮ್ಮ. ಹಾಂ ಏನು ಬರ್ತೀನಿ ಇಡು ಸಂಜೆ. ಏನು ಸಂಜೆ? ನಂದು ಕೊಲೆ ಆಗುತ್ತೆ ಈಗ. ನಾವು ಅಮ್ಮ ಬರ್ತೀನಿ ಅಂತ ಹೇಳ್ಬಿಡ್ತು. ಒಂದು ಸರಿ ಸಕ್ಸಸ್ಫುಲಿ ನಾವು ಅಮ್ಮ ನಂಬಿಟ್ರು. ನನಗೆ ಸರಿಯಾಗಿ ಬೈದರು. ಅಂದರೆ ಬ್ಯಾಡ್ ವರ್ಡ್ಸ್ ಎಲ್ಲ ಏನೋ ಬಯಲ್ಲ ನಮ್ಮಮ್ಮ, ಏನೂ ಬೈಲಿಲ್ಲ. ಮನೆಗೆ ಬರ್ತೀನಿ ತಡಿ ಅಂತ ಬೈದರು. ಗಾಬರಿ ಆದರು, ಒಟ್ಟು ತುಂಬ ಗಾಬರಿ ಆದರು. ನೀವು ವೀಡಿಯೋದಲ್ಲಿ ನೀವು ಕೇಳಿಸ್ಕೊಳ್ಳಿ, ತುಂಬ ಗಾಬರಿ ಆದರು. ನಾನು ಅದನ್ನೇ ನೋಡ್ತಾ ಇದ್ದೆ ವೀಡಿಯೋನ. ನೋಡಿ ಇದನ್ನು ವೀಡಿಯೋ ನೋಡ್ತಾ ಇದ್ದೆ. ತುಂಬ ಗಾಬರಿ ಆದರು ಅಮ್ಮ. ಬರಲಿ ಅಮ್ಮನ ರಿಯಾಕ್ಷನ್ ಬಂದಮೇಲೆ ಹೆಂಗೆ ಐತೆ ಅಂತ ನೋಡೋಣ. ನಾನು ಬ್ಲಾಗು ನನ್ನ ಮೊಬೈಲಲ್ಲಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಯಾವುದಕ್ಕೂ ನಮ್ಮ ಮಾಮನ ಮೊಬೈಲ್ ತಂದಿದ್ದು ನಾನು ಒಳ್ಳೇದೈತಿಲ್ಲ, ರೆಕಾರ್ಡ್ ಮಾಡೋಕ್ಕಾಗ್ತಿಲ್ಲ. ನನ್ನ ಮೊಬೈಲ್ ಮಾಡಿ ನಮ್ಮ ಅಮ್ಮ ಎತ್ಬಿಡ್ತು, ಮಾತಾಡ್ತಾ ಗಾಬರಿ ಆಯಿತು. ರೆಕಾರ್ಡ್ ಮಾಡಿಬಿಟ್ಟೇವೆ. ಇಲ್ಲಾಂದರೆ ಸಣ್ಣ ಮೊಬೈಲಲ್ಲಿ ಏನ್ರಿ ಅಂತಾರೆ, ಅದ್ರ ಕ್ಯಾಮ್ರಾನೇ ಅಲ್ಲ ಬಿಡಿ. ಮಾಡ್ಕೊಳ್ತೀನಿ. ನಮ್ಮಮ್ಮ ಗಾಬರಿ ಆಗೋ ಫ್ರೆಂಡಿಗಳು ಹೊಸ ಗಾಡಿ ಕಣೆ ಹಂಗೆ ಹಿಂಗೆ ಆಯಿತು ಅಂತ ಹೇಳ್ತಿದ್ದಾರೆ. ನಾನು ವಿಡಿಯೋ ಕಳಿಸ್ಕೊತಾ ಇದ್ದೆ ನಮ್ಮ ಮಾಮನ ಮೊಬೈಲಿಂದ ನನ್ನ ಗಾಯಸ್. ನಾವು ಅಮ್ಮ ಗಾಬರಿ ಅದು, ನನಗೆ ಬೈಲಿಲ್ಲ. ಹಿಂಗೆ ಆಯಿತು ಹಂಗೆ ಹಿಂಗೆ ಕೇಳಿದ್ರು. ಗಾಬರಿ ಸರಿಯಾಗೋದು. ನಾನು ನೋಡಿದ್ರೆ ಇಲ್ಲಿ ಮಾವಿನ ಹಣ್ಣು ತಿಂತಿದ್ದೀನಿ. ನನಗೆ 15 seconds ಕಾಲ್ ಬರ್ತಿದ್ರೆ ನಾನು ಎತ್ತಕ್ಕಾಗ್ತಿಲ್ಲ. ಯಾಕಂದರೆ ಮೊಬೈಲ್ ರೆಕಾರ್ಡ್ ಮಾಡೋಕ್ಕಾಗಲ್ಲ ಅವ್ರು ಮಾತಾಡೋದು. ಅದಕ್ಕೋಸ್ಕರ ಮಳೆ ಬೇರೆ ಬರ್ತದೆ ಅಂದು ಏನಾರ ಒಂದು ವ್ಯವಸ್ಥೆ ಮಾಡ್ತೀನಿ ತಡಿ. ಗಾಯ್ಸ್ ನೋಡ್ರಿ, ಅಮ್ಮ ಅಲ್ಲಿ ನಿಂತೈತೆ. ಅಮ್ಮ ಸಿಕ್ಕಾಪಟ್ಟೆ ಕೋಪದಲ್ಲಿದ್ದಾರೆ. ನನ್ನ ಸಾಯಿಸೇ ಬಿಡ್ತಾರೆ ಅನಿಸುತ್ತೆ, ಗೊತ್ತಿಲ್ಲ. ನಾವಮ್ಮ ಹಂಗೆ ಮಾಡ್ತಾರೆ. ವಿಡಿಯೋ ಮಾಡೋಣ ಅಂತ ಮಾಡ್ತಿದ್ದೀನಿ. ಬನ್ನಿ ಮನೆ ಹತ್ರ ಹೋಗಿ ರಿಯಾಕ್ಷನ್ ಕ್ಯಾಪ್ಚರ್ ಮಾಡೋದು. ಗಾಯ್ಸ್ ಅಮ್ಮ ಲೈಟ್ ಕಂಬಕ್ಕೆ ಅದು ಹೆಂಗೆ ಟೈರ್ ತಾನೇ ಟಚ್ ಆಗೋದು, ಮಳೆಗಡೆಯಿಂದ ಟಚ್ ಆಗೋದು ಅಂತ ಏನೇನೋ ಕೇಳ್ತಿದ್ರೆ ನನಗಂತೂ ಉತ್ತರ ಕೊಡೋಕ್ಕಾಗ್ತಿಲ್ಲ. ಈಗ ಹೋಗಿ ಕರ್ಕೊಂಡೋಗಿ ಫೈನಲ್ಲೇ ತೋರಿಸ್ಬಿಡೋಣ ಗಾಡಿಗೆ ಏನೂ ಆಗಿಲ್ಲ ಅಂತ. ಬನ್ನಿ, ಅಮ್ಮ ಅಂಗಡಿ ಹೋಗಿದ್ದಾರೆ, ಕರ್ಕೊಂಡು ಹೋಗೋಣ. ಪ್ರಾಂಕ್ ಮರತಿ ಯೂಟ್ಯೂಬ್ ವಿಡಿಯೋ ಮಾಡ್ತಿದ್ದೀನಿ, ಸುಮ್ಮನೆ ಪ್ರಾಂಕ್ ಮಾಡಿದ್ದು, ತಮಾಷೆ ಮಾಡಿದ್ದು. ಗೈಸ್ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಡಿಯೋ. ಅದು ನಮ್ಮ ಅಮ್ಮನ ರಿಯಾಕ್ಷನ್ ತುಂಬ ತೊಗೊಳಕ್ಕಾಗಿಲ್ಲ. ಯಾಕಂದರೆ ನಮ್ಮ ಅಮ್ಮನ ರಿಯಾಕ್ಷನ್ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ನಮ್ಮ ಹೋಗ್ಬಿಟ್ರು, ಸಿಟ್ಟು ಮಾಡ್ಕೊಂಡಿದ್ರಾ, ಹೋಗ್ಬಿಟ್ರು. ಹಾಗಾಗಿ ರಿಯಾಕ್ಷನ್ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಸಾರಿ. ಮಾಡಿದ್ದೀನಿ, ಸ್ವಲ್ಪ ಮಾಡಿದ್ದೀನಿ. ಇದಾಗಿತ್ತು ಹೇಳ್ತೀನಿ ವಿಡಿಯೋ. ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಲವ್ ಯು, ಬಾಯ್.